ಹಲೋ ಎವ್ರಿವನ್, ಇದು ಹಸ್ತಾಕ್ಷರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಳೆದ ವರ್ಷ ಅಂದರೆ 2025 ನೀಟ್ ಎಕ್ಸಾಮಿನೇಷನಲ್ಲಿ ನಮ್ಮ ಸೆಕೆಂಡ್ ಇಯರ್ ಫಸ್ಟ್ ಚಾಪ್ಟರ್ ಇನ್ ದ ಸೆನ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ದ ಫ್ಲವರಿಂಗ್ ಪ್ಲಾಂಟ್, ಈ ಚಾಪ್ಟರ್ ಮೇಲೆ ಎಷ್ಟು ಕ್ವೆಶನನ್ನು ಕೇಳಿದ್ರು, ಹಾಗೆ ಯಾವ ಕ್ವೆಶನನ್ನು ಕೇಳಿದ್ರು, ಯಾವ ಪ್ಯಾಟರ್ನಲ್ಲಿ ಕೇಳಿದ್ರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಎಸ್, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ನಮ್ಮ ಇವತ್ತಿನ ಚಾಪ್ಟರ್ ಬಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್. ಸೊ ನಿಮಗೆ ಆಶ್ಚರ್ಯ ಆಗ್ಬೋದು, ಕಳೆದ ವರ್ಷ ಈ ಚಾಪ್ಟರ್ ಮೇಲೆ 5 ಕ್ವೆಶನನ್ನು ಕೇಳಿದ್ದಾರೆ. 5 ಕ್ವೆಶನ್ ಅಂತ ಹೇಳಿದರೆ ಟೋಟಲ್ 20 ಮಾರ್ಕ್ಸ್, ರೈಟ್? ಎಸ್. ಸೊ ಫಸ್ಟ್ ನಮ್ಮ ಕ್ವೆಶನನ್ನು ಶುರು ಮಾಡೋಣ. ಸೊ ಮೊದಲನೇ ಕ್ವೆಶನ್ ಬಂದು ಅಸರ್ಷನ್ ಹಾಗೆ ರೀಸನ್ ಪ್ಯಾಟರ್ನ್, ಈ ಪ್ಯಾಟರ್ನಲ್ಲಿ ಕ್ವೆಶನನ್ನು ಕೇಳಿದ್ದಾರೆ. ಸೊ ಮೊದಲಿಗೆ ನಾನು ಕ್ವೆಶನನ್ನು ಓದ್ತೇನೆ. ಸೊ ನೀವು ಕೂಡ ಕ್ವೆಶನನ್ನು ಓದಿ ಸೈಮಲ್ಟೇನಿಯಸ್ ನಿಮಗೆ ಆನ್ಸರ್ ಗೊತ್ತಾದರೆ ನೀವು ನಿಮ್ಮ ಮನಸ್ಸಲ್ಲೇ ನಿಮ್ಮ ಆನ್ಸರನ್ನು ಹೇಳ್ಕೊಳ್ಬಹುದು. ಕ್ವೆಶನ್ ನಂಬರ್ 1, ಎ ಟಿಪಿಕಲ್ ಅನ್ಫರ್ಟಿಲೈಸ್ಡ್ ಆಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕ್ ಎಟ್ ಮ್ಯಾಚುರಿಟಿ 8 ನ್ಯೂಕ್ಲಿಯೇಟ್ ಆ್ಯಂಡ್ 7 ಸೆಲ್. ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಯಾವುದೇ ಸಂದರ್ಭದಲ್ಲಿ ನೀವು ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ರೆ, ಸೊ ಫಸ್ಟ್ ಯು ಹ್ಯಾವ್ ಟು ಅಂಡರ್ಲೈನ್ ವಾಟ್ ಈಸ್ ದ ಕೀ ವರ್ಡ್. ಓಕೆ, ಸೊ ವಾಟ್ ದೇ ಮೆನ್ಷನ್ ಹಿಯರ್, ಅ ಟಿಪಿಕಲ್ ಅನ್ಫರ್ಟಿಲೈಸ್ಡ್ ಆಂಜಿಯೋಸ್ಪರ್ಮಿಕ್ ಎಂಬ್ರಿಯೋ ಸ್ಯಾಕ್. ಸೊ ಅನ್ಫರ್ಟಿಲೈಸ್ಡ್ ಇನ್ ದ ಸೆನ್ಸ್ ಬಿಫೋರ್ ಫರ್ಟಿಲೈಸೇಷನ್, ಬಿಫೋರ್ ದ ಡಬಲ್ ಫರ್ಟಿಲೈಸೇಷನ್ ಅಲ್ವಾ. ಸೊ ಹಿಯರ್ ಇನ್ ದ ಸೆನ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನಾವು ಇದನ್ನು ಮ್ಯಾಚ್ಯೂರ್ ಎಂಬ್ರಿಯೋ ಸ್ಯಾಕ್ ಅಂತಾನು ಕರಿಬಹುದು, ರೈಟ್? ಒಂದು ಮ್ಯಾಚ್ಯೂರ್ ಆಂಜಿಯೋಸ್ಪರ್ಮಿಕ್ ಎಂಬ್ರಿಯೋ ಸ್ಯಾಕ್, ಅದರ ವಾಟ್ ಇಸ್ ದಟ್ ಮ್ಯಾಚುರಿಟಿಲಿ ಟೋಟಲ್ ಆಗಿ ಅದು 8 ನ್ಯೂಕ್ಲಿಯೇಟೆಡ್ 7 ಸೆಲ್ಡ್. ದಿಸ್ ಇಸ್ ಅಸರ್ಷನ್ ಕ್ವೆಶನ್. ಸೊ ನಮಗೆ ಗೊತ್ತಿರೋ ಹಾಗೆ ಈ ಕ್ವೆಶನ್ ಬಂದು ಕರೆಕ್ಟ್ ಆಗಿದೆ, ರೈಟ್? ಅನ್ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕಲ್ಲಿ ಟೋಟಲ್ ಆಗಿ 8 ನ್ಯೂಕ್ಲಿಯೇಟೆಡ್ 7 ಸೆಲ್ಡ್ ಸ್ಟ್ರಕ್ಚರಲ್ಲಿ ಅದು ಇರುತ್ತೆ. 8 ನ್ಯೂಕ್ಲಿಯೇಟೆಡ್ ಇನ್ ದ ಸೆನ್ಸ್ 3 ಆಂಟಿಪೋಡಲ್ಸ್, 3 ಆಂಟಿಪೋಡಲ್ಸ್ ಇರುತ್ತೆ. ವಿಲ್ ಡಿಸ್ಕಸ್ ದಟ್ ಲೇಟರ್. ಓಕೆ, ದಿಸ್ ಈಸ್ ಅಸರ್ಷನ್ ಕ್ವೆಶನ್. ದೆನ್ ರೀಸನ್ ಬಂದು ಅ ಎಗ್ ಅಪಾರೆಟಸ್ ಹ್ಯಾಸ್ 2 ಪೋಲಾರ್ ನ್ಯೂಕ್ಲಿಯೈ. ಸೊ ಏನು ಕೇಳಿದ್ದಾರೆ, ವಾಟ್ ಈಸ್ ಎಗ್ ಅಪಾರೆಟಸ್? ಹಿಯರ್ ಎಗ್ ಅಪಾರೆಟಸ್ ಹ್ಯಾಸ್ 2 ಪೋಲಾರ್ ನ್ಯೂಕ್ಲಿಯೈ. ದಿಸ್ ಈಸ್ ದ ರೀಸನ್, ರೈಟ್? ಹಿಯರ್ ಅದಕ್ಕೂ ಮುಂಚೆ ನಾವು ನಮ್ಮ ಅನ್ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಂದರೆ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಬಗ್ಗೆ ಒಂಚೂರು ಅನಲೈಸ್ ಮಾಡೋಣ. ಸೊ ನೀವು ನೋಡ್ತಾ ಇರೋದು ಬಂದು ಹಿಯರ್ ವಾಟ್ ಈಸ್ ದಿಸ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್, ಆರ್ ಇದನ್ನು ನಾವು ಫೀಮೇಲ್ ಗ್ಯಾಮೆಟೋಫೈಟ್ ಅಂತಲೂ ಕರಿತೀವಿ. ಏನಂತ ಕರಿತೀವಿ? ಫೀಮೇಲ್ ಗ್ಯಾಮೆಟೋಫೈಟ್, ರೈಟ್? ಗ್ಯಾಮೆಟೋಫೈಟ್. ಸೊ ನಮ್ಮ NCERTಯಲ್ಲೇ ಮೆನ್ಷನ್ ಮಾಡಿರೋ ಹಾಗೆ ಎಟ್ ಮ್ಯಾಚುರಿಟಿ ಹೌ ಮೆನಿ ಸೆಲ್ಸ್ ಆರ್ ದೇರ್, ಟೋಟಲ್ ನಮಗೆ 8 ನ್ಯೂಕ್ಲಿಯಸ್ ಇರುತ್ತೆ. ದೆನ್ ಹಾಗೆ ಪ್ಲಸ್ 7 ಸೆಲ್ಡ್ ಸ್ಟ್ರಕ್ಚರನ್ನು ನಾವು ನೋಡ್ತೇವೆ. ಫಸ್ಟ್ ನಾವು ಯಾವುದು ಆ 8 ನ್ಯೂಕ್ಲಿಯಸ್ ಅಂತ ನೋಡೋದಾದರೆ, ಸೊ 3 ನ್ಯೂಕ್ಲಿಯಸ್ ಫ್ರಮ್ ದ ಆಂಟಿಪೋಡಲ್, 2 ನ್ಯೂಕ್ಲಿಯಸ್ ಫ್ರಮ್ ದ ಪೋಲಾರ್ ನ್ಯೂಕ್ಲಿಯೈ ಆ್ಯಂಡ್ ಅಗೇನ್ 3 ನ್ಯೂಕ್ಲಿಯಸ್ ಫ್ರಮ್ ದ ಎಗ್ ಅಪಾರೆಟಸ್, ರೈಟ್? ಟೋಟಲ್ ಆಗಿ ಎಷ್ಟು ನ್ಯೂಕ್ಲಿಯಸ್ಗಳಿದ್ದಾವೆ? 8 ನ್ಯೂಕ್ಲಿಯಸ್ಗಳಿದ್ದಾವೆ. ಹಾಗೆ ಎಷ್ಟು ಸೆಲ್ಗಳಿದ್ದಾವೆ ಅಂತ ನೋಡ್ತಾ ಬಂದಾಗ, ಸೊ ಎಷ್ಟು ಸೆಲ್ಗಳಿದ್ದಾವೆ? 3 ಆಂಟಿಪೋಡಲ್ ಸೆಲ್ಗಳು, ದೆನ್ 3 ಎಗ್ ಅಪಾರೆಟಸ್ ಆ್ಯಂಡ್ 1 ಬಂದು ಸೆಂಟ್ರಲ್ ಸೆಲ್. ಡೆಫಿನೆಟ್ಲಿ ಅವರ ಏನಿದೆ ಫಸ್ಟ್ ಸ್ಟೇಟ್ಮೆಂಟ್, ವಾಟ್ ಈಸ್ ದ ಫಸ್ಟ್ ಸ್ಟೇಟ್ಮೆಂಟ್? ಅಸರ್ಷನ್ ಬಂದು ಟ್ರೂ, ರೈಟ್? ಅ ಟಿಪಿಕಲ್ ಅನ್ಫರ್ಟಿಲೈಸ್ಡ್ ಆಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕ್ ಹ್ಯಾಸ್ 8 ನ್ಯೂಕ್ಲಿಯೇಟೆಡ್ 7 ಸೆಲ್ ಸ್ಟ್ರಕ್ಚರ್. ಡೆಫಿನೆಟ್ಲಿ ದಿಸ್ ಇಸ್ ಟ್ರೂ. ಓಕೆ, ಆ್ಯಂಡ್ ಕಮಿಂಗ್ ಟು ದ ರೀಸನ್ ಏನು ಕೊಟ್ಟಿದ್ದಾರೆ ಇಲ್ಲಿ? ದ ಎಗ್ ಅಪಾರೆಟಸ್ ಹ್ಯಾಸ್ 2 ಪೋಲಾರ್ ನ್ಯೂಕ್ಲಿಯೈ. ಸೊ ನಿಮಗೆ ಗೊತ್ತಿರೋ ಹಾಗೆ, ಓಕೆ, ಐ ವಿಲ್ ಅನಲೈಸ್ ದಿಸ್ ಕ್ವೆಶನ್. ಸೊ ವಾಟ್ ಈಸ್ ಎಗ್ ಅಪಾರೆಟಸ್? ಸೊ ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ಹಿಯರ್. ದಿಸ್ ಎಂಟೈರ್ ಸ್ಟ್ರಕ್ಚರ್ ಈಸ್ ಎಗ್ ಅಪಾರೆಟಸ್, ರೈಟ್? ಸೊ ಎಗ್ ಅಪಾರೆಟಸ್, 1 ಎಗ್ ಅಪಾರೆಟಸ್ ಕಂಟೇನ್, ಸೊ 1 ಎಗ್ ಅಪಾರೆಟಸಲ್ಲಿ 1 ಎಗ್ ಇರುತ್ತೆ, ಹಾಗೆ 2 ಸಿನರ್ಜಿಡ್ಸ್ಗಳಿರ್ತವೆ. ಸಿನರ್ಜಿಡ್ಸ್, ರೈಟ್? 2 ಸಿನರ್ಜಿಡ್ಸ್ಗಳಿರ್ತವೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಬಟ್ ವಾಟ್ ದೇ ಮೆನ್ಷನ್, ಅ ಎಗ್ ಅಪಾರೆಟಸ್ ಹ್ಯಾಸ್ 2 polar nuclei. 2 polar nuclei is located at this 2 polar nuclei is located at the central cell, the largest cell of the embryo sac, right?
ಸೆಂಟ್ರಲ್ ಸೆಲ್ಲಲ್ಲಿ ಈ ಎರಡು ಪೋಲಾರ್ ನ್ಯೂಕ್ಲಿಯಗಳು ಇರ್ತವೆ. ಡೆಫಿನೆಟ್ಲಿ ದಿಸ್ ರೀಸನ್ ಈಸ್ ರಾಂಗ್. ಸೊ ನಮ್ಮ ಆಪ್ಷನ್ ಕಡೆಗೆ ಲಕ್ಷ್ಯ ಕೊಡೋದಾದ್ರೆ ಫಸ್ಟ್ ಆಪ್ಷನ್ ಇಟ್ ಸೆಲ್ಫ್ ಇಸ್ ಅ ಕರೆಕ್ಟ್ ಆನ್ಸರ್, ರೈಟ್? ಎ ಈಸ್ ಟ್ರೂ ಮೀನ್ಸ್ ಅಸರ್ಷನ್ ಈಸ್ ಟ್ರೂ, ರೀಸನ್ ಈಸ್ ಫಾಲ್ಸ್. ಸೊ ಅಸರ್ಷನ್ ನಿಜವಾಗಿದೆ, ರೀಸನ್ ತಪ್ಪಾಗಿದೆ. ಆ್ಯಂಡ್ ದಿಸ್ ಟೈಪ್ ಆಫ್ ಆಪ್ಷನ್ ಕಮ್ ದರ್ ಇಸ್ ನೋ ನೀಡ್ ಟು ಎಕ್ಸ್ಪ್ಲೇನ್ ದ ರಿಲೇಶನ್ಶಿಪ್. ಎ ಈಸ್ ಟ್ರೂ, ಆರ್ ಈಸ್ ಫಾಲ್ಸ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಅವರ್ ಫಸ್ಟ್ ಕ್ವಶನ್. ಕ್ಲಿಯರ್? ಎಸ್. ಎನಿ ಡೌಟ್ಸ್ ಹಿಯರ್? ಇದು ನಿಮಗೆ ಕರೆಕ್ಟ್ ಅರ್ಥ ಆಗಿದ್ರೆ ನಾವು ಮುಂದಿನ ಕ್ವಶನನ್ನು ನೋಡೋಣ. ಓಕೆ? ಎಸ್. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಸೊ ದಿಸ್ ಕ್ವಶನ್ ಈಸ್ ಆನ್ ಅವರ್ ಪಾಲಿನೇಷನ್ ಕಾನ್ಸೆಪ್ಟ್. ನಿಮಗೆ ಗೊತ್ತಿರೋ ಹಾಗೆ ಪಾಲಿನೇಷನ್ ಕಾನ್ಸೆಪ್ಟಿಂದ ಈ ಒಂದು ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಕ್ವಶನ್. ಸೊ ಇದು ಕೂಡ ಅಸರ್ಷನ್ ಆ್ಯಂಡ್ ರೀಸನ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಓಕೆ, ಫಸ್ಟ್ ವಾಟ್ ಈಸ್ ದ ಕ್ವಶನ್ ಹಿಯರ್? ಅಸರ್ಷನ್ ಬೋತ್ ವಿಂಡ್ ಆ್ಯಂಡ್, ಸೊ ಐ ಅಂಡರ್ಲೈನ್ ದಿಸ್ ಒನ್. ಸೊ ನೀವು ಯಾವತ್ತೂ ಇದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಏನಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ನಾವು ಕ್ವಶನ್ ಅನ್ನು ಸಾಲ್ವ್ ಮಾಡ್ತಾ ಇದ್ರೆ ಫಸ್ಟ್ ನಾವು ಕೀವರ್ಡನ್ನು ಅಂಡರ್ಲೈನ್ ಮಾಡ್ತಾ ಇರಬೇಕು. ಓಕೆ, ಬೋತ್ ವಿಂಡ್ ಆ್ಯಂಡ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ನಾಟ್ ವೆರಿ ಕಲರ್ಫುಲ್. ದೇ ಆರ್ ನಾಟ್, you have to underline not very colorful, and they do not produce any nectar. Do not produce any nectar. This is the question, assertion. Okay, yeah. Reason in ಕೇಳಿದ್ದಾರೆ, wind and water pollinated flower produce an enormous amount of pollen grain. Wind and water pollinating flowers, they produce enormous, more amount of, a large amount of pollen grain. So this is the question. Okay, ಫಸ್ಟ್ ನಾವು ಅಸರ್ಷನ್ ಅನ್ನು ಅನಲೈಸ್ ಮಾಡೋಣ. ಸೊ ದಿಸ್ ಇಸ್ ದ ಆಪ್ಷನ್ ಈಸ್ ಸಿಂಪಲ್. ಸೊ ನಿಮಗೆ ಗೊತ್ತಿರೋ ಹಾಗೆ ಈ ವಿಂಡ್ ಮತ್ತೆ ನಿಮಗೆ ಪಾಲಿನೇಷನ್ ಅಲ್ಲಿ ಅಗೇನ್ ಎರಡು ತರ ಪಾಲಿನೇಷನ್ ಇರುತ್ತೆ. ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ಪಾಲಿನೇಷನ್? ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಪಾಲಿನೇಷನ್ ಇನ್ ದ ಸೆನ್ಸ್ ಟೂ ಟೈಪ್ಸ್ ಆಫ್ ಪಾಲಿನೇಷನ್. ಒನ್ ಈಸ್ abiotic and second one is biotic type of pollination, right? Second one is biotic type of pollination. So biotic ಅಂದ ತಕ್ಷಣ ಇದು ಕಾಮನ್ ಮೋಡ್. ಬಟ್ ನಮ್ಮ ಕ್ವಶನ್ ಬಂದು ನೀಟ್ ಕ್ವಶನ್ ಬಂದು abiotic ಪಾಲಿನೇಷನ್ ಮೇಲೆ ಕೇಳಿದ್ದಾರೆ. abiotic ಅಲ್ಲಿ ಒಂದು ಕಾಮನ್ ವಿಚ್ ಒನ್ ವಿಂಡ್ ಪಾಲಿನೇಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅನಿಮೋಫಿಲಿ, ಅಂಡ್ ಅನದರ್ ಬಂದು ವಾಟರ್ ಪಾಲಿನೇಷನ್. ಸೊ ಹಿಯರ್ ದಿಸ್ ಇಸ್ ಬಂದು abiotic, ನಾವು ನಿರ್ಜೀವಿ ಅಂತ ಕರಿತೀವಿ. ಸೊ ನಿರ್ಜೀವ ವಸ್ತುಗಳಿಂದ ಪಾಲಿನೇಷನ್ ಆಗುವಂಥದ್ದು. ಸೊ ವಾಟ್ ಇಸ್ ದ ಫಸ್ಟ್ ಕ್ವಶನ್? ಈ ವಿಂಡ್ ಮತ್ತು ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ದೇ ಆರ್ ನಾಟ್ ಕಲರ್ಫುಲ್. ಡೆಫಿನೆಟ್ಲಿ ದಿಸ್ ಇಸ್ ಕರೆಕ್ಟ್. ಏನಾದರೂ ಇನ್ಸೆಕ್ಟ್ ಪಾಲಿನೇಷನ್ ಆಗ್ತಾ ಇದ್ರೆ ಇಟ್ ಹ್ಯಾಸ್ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್. ಬಟ್ ವಿಂಡ್ ಆ್ಯಂಡ್ ವಾಟರ್ ದೇ ಆರ್ abiotic ಇನ್ ದ ಸೆನ್ಸ್ ದರ್ ಇಸ್ ನೋ ನೀಡ್ ಟು ಬಿ ಕಲರ್ಫುಲ್ ಆ್ಯಂಡ್ ಡು ನಾಟ್ ಪ್ರೊಡ್ಯೂಸ್ ಎನಿ ನೆಕ್ಟರ್. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ ಹಿಯರ್ ಅಸರ್ಷನ್ ಬಂದು ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್. ಯಾವುದೇ ರೀತಿ ನೆಕ್ಟರ್ ಪ್ರೊಡ್ಯೂಸ್ ಮಾಡಲ್ಲ, ಹಾಗೆ ಯಾವುದೇ ರೀತಿ ಕಲರ್ಫುಲ್ ಇರಲ್ಲ ಫ್ಲವರ್ಸ್ಗಳು. ದಿಸ್ ಇಸ್ ದ ಕಾಮನ್, ಕರೆಕ್ಟ್ ಆಗಿದೆ ಅಸರ್ಷನ್. ರೀಸನ್ ಕಡೆ ಬಂದಾಗ ಫಸ್ಟ್ ನಾವು ರೀಸನ್ ಅನ್ನ ಆಸ್ ಅ ಸ್ಟೇಟ್ಮೆಂಟ್ ಆಗಿ ಓದಬೇಕಾಗತ್ತೆ. ವಾಟ್ ಇಸ್ ದ ರೀಸನ್ ಹಿಯರ್? ಓಕೆ, ವಿಂಡ್ ಆ್ಯಂಡ್ ವಾಟರ್ ಪಾಲಿನೇಟೆಡ್ ಫ್ಲವರ್ ಪ್ರೊಡ್ಯೂಸ್ ಆ್ಯಂಡ್ ಎನಾಮಸ್ ಅಮೌಂಟ್ ಆಫ್ pollen grain. ದಿಸ್ ಇಸ್ ಕರೆಕ್ಟ್ ಆನ್ಸರ್. ಸೊ ನೀವು NCERTಯಲ್ಲಿ ಸ್ಟಾರ್ಟಿಂಗಲ್ಲಿ abiotic ಪಾಲಿನೇಷನ್ ಒಂದು ಇಂಟ್ರೊಡಕ್ಷನ್ ಪ್ಯಾರಾಗ್ರಾಫ್ ಇದೆ. ಆ ಪ್ಯಾರಾಗ್ರಾಫನ್ನು ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ, ಈ ವಿಂಡ್ ಆ್ಯಂಡ್ ವಾಟರ್ ಪಾಲಿನೇಷನ್ ಏನಿದೆಯಲ್ಲ ಇವು ಬಂದು ಚಾನ್ಸ್ ಫ್ಯಾಕ್ಟರ್. ಕಂಪ್ಲೀಟ್ಲಿ ಇಟ್ಸ್ ದ ಚಾನ್ಸ್ ಫ್ಯಾಕ್ಟರ್. ದೆರ್ ಮೇ ಬಿ ಅ ಚಾನ್ಸ್ ಆಫ್ ವಾಟ್ ಇಸ್ ದಟ್? ದೆರ್ ಮೇ ಬಿ ಅ ಚಾನ್ಸ್ ಆಫ್ pollen grain ಲಾಸ್. ಸೊ ಈ ಒಂದು ಸರ್ಟೇನಿಟಿನ ಫುಲ್ಫಿಲ್ ಮಾಡಲಿಕ್ಕೆ ಏನು ಮಾಡುತ್ತೆ ಅಂದರೆ ಈ ಫ್ಲವರ್ಸ್ಗಳು ದೇ ವಿಲ್ ಪ್ರೊಡ್ಯೂಸ್ ಎನಾಮಸ್ ಅಮೌಂಟ್ ಆಫ್ pollen grain. ಓಕೆ, ದಟ್ಸ್ ವೈ ದಿಸ್ ರೀಸನ್. ಫಸ್ಟ್ ನೀವು ರೀಸನ್ನ ಆಸ್ ಅ ಸ್ಟೇಟ್ಮೆಂಟ್ ಆಗಿ ಓದಿದಾಗ ರೀಸನ್ ಕೂಡ ಕರೆಕ್ಟ್ ಆಗಿದೆ. ಇವಾಗ ಏನಾಗಿದೆ, ಅಸರ್ಷನ್ ಕೂಡ ಕರೆಕ್ಟ್ ಆಗಿದೆ, ರೀಸನ್ ಕೂಡ ಕರೆಕ್ಟ್ ಆಗಿದೆ ಆಸ್ ಅ ಸ್ಟೇಟ್ಮೆಂಟ್. ಇವೆರಡು ಕರೆಕ್ಟ್ ಆದಾಗ ನಾವು ಇವುಗಳ ರಿಲೇಷನ್ ಅನ್ನು ನೋಡಬೇಕಾಗತ್ತೆ. ಈ ರೀಸನ್ ಅಸರ್ಷನ್ಗೆ ಕರೆಕ್ಟ್ ಆಗಿದೆಯಾ ಅಂತ. ಬಟ್ ನೀವು ಇದನ್ನ ಓದಿದಾಗ ಅನ್ಸುತ್ತೆ ಫ್ಲವರ್ಸ್ಗಳು ದೇ ಡು ನಾಟ್ ಪ್ರೊಡ್ಯೂಸ್ ಎನಿ ನೆಕ್ಟರ್, ದೇ ಆರ್ ನಾಟ್ ವೆರಿ ಕಲರ್ಫುಲ್. ಆ್ಯಂಡ್ ಹಿಯರ್ ಬಂದು ಈ ಕೆಳಗಡೆ ಏನು ಕೊಟ್ಟಿದ್ದಾರೆ ರೀಸನ್, ದ ಫ್ಲವರ್ಸ್ ಆರ್ ದೇ ಆರ್ ಪ್ರೊಡ್ಯೂಸಿಂಗ್ ಎನಾಮಸ್ ಅಮೌಂಟ್ ಆಫ್ pollen grain. ದಿಸ್ ಈಸ್ ನಾಟ್ ಅ ಎಕ್ಸಾಕ್ಟ್ ರೀಸನ್ ಫಾರ್ ದಿಸ್ ಕಲರ್ಫುಲ್ ಆ್ಯಂಡ್ ನೆಕ್ಟರ್ ಪ್ರೊಡಕ್ಷನ್, ರೈಟ್? ಹಿಯರ್ ದಟ್ಸ್ ವೈ ಹಿಯರ್ ಅವರು ರೀಸನ್ನ ಬೇರೆ ರೀತಿಯಲ್ಲಿ ಕೊಡ್ಬೋದಿತ್ತು. ಯಾಕೆಂದರೆ
ಈ ವಿಂಡ್ ಆ್ಯಂಡ್ ವಾಟರ್ ಬಂದು ಏಬಯೋಟಿಕ್ ಏಜೆಂಟ್, ದರ್ ಇಸ್ ನೋ ನೀಡ್ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್, ದಟ್ಸ್ ವೈ ದೇ ಆರ್ ನಾಟ್ ಪ್ರೊಡ್ಯೂಸಿಂಗ್ ಎನಿ ಕಲರ್ಫುಲ್ ಫ್ಲವರ್ ಆ್ಯಂಡ್ there is no need of production of nectar. But this reason is not a correct explanation for assertion, right? This is not a correct explanation for assertion. That's why both are correct, but both are not matched here. So that we can go for which option? Can you tell me which option here? Yes, definitely A and B. It's not a correct, right? Here ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಬಟ್ ನೀವು ಸಿ ಕಡೆ ಬಂದಾಗ ಏನಾಗುತ್ತೆ, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್, ಡೆಫಿನೆಟ್ಲಿ ದಿಸ್ ಇಸ್ ರಾಂಗ್. ಆ್ಯಂಡ್ ಡಿ ಕಡೆಗೆ ಬಂದಾಗ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಎ. ಸೊ ದಿಸ್ ಈಸ್ ದ ಆನ್ಸರ್. ಕ್ಲಿಯರ್? ಇದು ನಮ್ಮ ಸೆಕೆಂಡ್ ಕ್ವೆಶನ್ ಆಗಿರುತ್ತೆ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಐ ಹೋಪ್ ದಿಸ್ ಕ್ವೆಶನ್ ಈಸ್ ಕ್ಲಿಯರ್ ಫಾರ್ ಯು. ನಿಮಗೆ ಈ ಒಂದು ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದಿಸ್ ಇಸ್ ದ ಸೆಕೆಂಡ್ ಕ್ವೆಶನ್. ಆ್ಯಂಡ್ ಕಮಿಂಗ್ ಟು ದ ಥರ್ಡ್ ಕ್ವೆಶನ್. ವಾಟ್ ಈಸ್ ದ ಥರ್ಡ್ ಕ್ವೆಶನ್? ಇಟ್ ಈಸ್ ಅ ಸಿಂಪಲ್ ಕ್ವೆಶನ್. ಒನ್ ಡೈರೆಕ್ಟ್ ಕ್ವೆಶನ್ ದೇ ವಿಲ್ ಆಸ್ಕ್ ಹಿಯರ್. ಹೌ ಮೆನಿ, ಓಕೆ, ವಾಟ್ ಈಸ್ ದ ಕೀ ವರ್ಡ್ ಹಿಯರ್? ಹೌ ಮೆನಿ ಮಿಯಾಟಿಕ್. ಮಿಯಾಟಿಕ್ ಇನ್ ದ ಸೆನ್ಸ್, ದಿಸ್ ಇಸ್ ನಥಿಂಗ್ ಬಟ್ ಮಿಯಾಸಿಸ್. ಮಿಯಾಸಿಸ್ನ ಮಿಯಾಟಿಕ್ ಅಂತಾನು ಕರೀತಾರೆ. ಆ್ಯಂಡ್ ದಿಸ್ ಇಸ್ ದ ಮೈಟೋಟಿಕ್. How many meiosis and mitotic divisions are required for the development of mature? Again, they will ask the question based on the, what is that, embryo sac. In the sense, mature embryo sac, unfertilized embryo sac, mature female gametophyte. From the megaspore mother cell, we have to start our journey from megaspore mother cell in an angiosperm. Question ಬಂದು ತುಂಬ ಸಿಂಪಲ್ ಕ್ವೆಶನ್. ಏನಂತ ಹೇಳಿದ್ರೆ, ಒಂದು ಮೆಗಾಸ್ಪೋರ್ ಮದರ್, ವಿ ಕ್ಯಾನ್ ರೈಟ್ ಇಟ್ ಆಸ್ ಎ MMC. ಒಂದು ಮೆಗಾಸ್ಪೋರ್ ಮದರ್ ಸೆಲ್, they will form that embryo sac. Embryo sac, our antipodals are there, egg apparatus are there. This is the embryo sac, right? This 8 nucleated 7 cell embryo sac formation ಮಾಡಬೇಕಾದ್ರೆ ಎಷ್ಟು ಮಿಯೋಟಿಕ್ ಡಿವಿಷನ್ ಹಾಗೆ ಎಷ್ಟು ಮೈಟೋಟಿಕ್ ಡಿವಿಷನ್ಗಳು ಬೇಕಾಗತ್ತೆ ಅಂತ ಕೇಳಿದ್ದಾರೆ. ಇಟ್ಸ್ ವೆರಿ ಸಿಂಪಲ್ ಕ್ವೆಶನ್. ಆ್ಯಂಡ್ ಯು ಶುಡ್ ರಿಮೆಂಬರ್ whether they are megasporogenesis or microsporogenesis, only one meiosis is required. Okay, and you should remember how many mitosis is required for the formation of embryo sac. Okay, ಫಸ್ಟ್ ನಮ್ಮ ಆಪ್ಷನ್ಗೆ ಬರೋಣ. ಆಪ್ಷನ್ ಬಂದು ಈ ಥರ ಆಪ್ಷನ್ಗಳಿದ್ದಾವೆ. ಫಸ್ಟ್ ಬಂದು ಮಿಯೋಸಿಸ್, ಸೆಕೆಂಡ್ ಬಂದು ಮೈಟೋಟಿಕ್. ಬಿಫೋರ್ ದ್ಯಾಟ್ ನಮಗೆ ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಸೊ ಈ ಒಂದು ಎಂಟೈರ್ ಡಯಾಗ್ರಾಮಲ್ಲಿ, ಸೊ ನಿಮ್ಗೆ ಗೊತ್ತಿರೋ ಹಾಗೆ ಈ ಎಂಬ್ರಿಯೋಸ್ಯಾಕ್ ಡಯಾಗ್ರಾಮ್ ಮೇಲೆ ಫಸ್ಟ್ ಕ್ವೆಶನ್ ಕೂಡ ಎಂಬ್ರಿಯೋಸ್ಯಾಕ್ ಡಯಾಗ್ರಾಮ್ ಮೇಲೆ ಬಂದಿರೋದು, ಹಾಗೆ ಈ ಒಂದು ಕ್ವೆಶನ್ ಕೂಡ ಎಂಬ್ರಿಯೋಸ್ಯಾಕ್ ಮೇಲೆ ಬಂದಿರೋದು, ರೈಟ್? ಸೊ ದಿಸ್ ಎಂಟೈರ್ ಪ್ರೊಸೆಸ್, ಐ ಥಿಂಕ್ ಯು ಆರ್ ಫೆಮಿಲಿಯರ್ ವಿತ್ ದಿಸ್ ಪ್ರೊಸೆಸ್. ಸೊ ಹಿಯರ್ ದಿಸ್ ಎಂಟೈರ್ ಪ್ರೊಸೆಸ್ ಇಸ್ ನಥಿಂಗ್ ಬಟ್ megasporogenesis, right? This is the megasporogenesis. Clear? Process of formation of megaspore from megasporogenesis. You know that what is the question they ask here? ಒಂದು ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಒಂದು ಮೆಚೂರ್ ಎಂಬ್ರಿಯೋಸ್ಯಾಕ್ ಆಗಬೇಕಾದ್ರೆ ಎಷ್ಟು ಮೈಟೋಟಿಕ್ ಎಷ್ಟು ಮಿಯೋಸಿಸ್ ಡಿವಿಷನ್ಗಳು ರಿಕ್ವೈರ್ ಇದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ದಿಸ್ ಇಸ್ ವೆರಿ ಸಿಂಪಲ್. ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಇಂದ, ದಿಸ್ ಇಸ್ ಒನ್ ಮಿಯೋಸಿಸ್, ರೈಟ್? ದಿಸ್ ಇಸ್ ಮಿಯೋಸಿಸ್ 1 and this is meiosis 2. So this megaspore mother cell undergo meiosis and they form megaspore tetrad. Here 3 degenerate, 1 functional, everything This is one meiosis. Definitely one meiosis is required. And how many mitosis required? So ಒಂದು ಇವಾಗ ನಮ್ಮ ಹತ್ರ ಏನಿದೆ ಅಂದರೆ, ಓಕೆ, ಹಿಯರ್ ಎಸ್, ಒಂದು ಮೆಗಾಸ್ಪೋರ್ ಆಲ್ರೆಡಿ ಫಾರ್ಮ್ ಆಗಿದೆ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಒನ್ ಮೆಗಾಸ್ಪೋರ್. This megaspore undergo, in NCERT they clearly mention 3 sequential mitosis. Okay, one mitosis ಆದಾಗ 2 celled, then 4 celled, then 8 celled. Respectively they form 2 celled, then 4 celled, then ultimately 2 nucleated, 4 nucleated and 8 nucleated embryo sac. So how many mitosis require? 3 mitosis require. It's clear here. You can see from one megaspore, if I draw one megaspore here, for example, this is one megaspore, this is the first mitosis, and this is the second mitosis, and this is the third mitosis. After the formation of the 8 nucleus, there is a formation of the cell wall around them. Okay, so total agi, what is the answer here? Yes, you can go for 1 meiosis and 3 mitosis. 1 meiosis for megasporogenesis and 3 mitosis for the formation of the
female gametophyte. This is the correct answer. Okay, simple question. Then next ಬಂದು fourth question. So what is the fourth question here? Again assertion and reason. You can see here ನಾವು ಇವಾಗ 4 ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡಿದೀವಿ. ಅದರಲ್ಲಿ 3 ಕ್ವೆಶ್ಚನ್ ಬಂದು assertion and reason ಈ ಫಾರ್ಮ್ಯಾಟ್ ಅಲ್ಲೇ ಇದೆ, ರೈಟ್? yes. ಕ್ವೆಶ್ಚನ್ ಬಂದು ಸಿಂಪಲ್ ಕ್ವೆಶ್ಚನ್. a cells of, you have to underline the keyword tapetum. okay, a cells of the tapetum possess dense cytoplasm and generally have more than one nucleus. Generally have more than one nucleus. Okay, this is the assertion. And reason bandu, the presence of more than one nucleus in the tapetum cell, the presence of, definitely this is the continuation of the assertion. Presence of more than one nucleus in the tapetal cell increase the efficiency of nourishment in the developing, what they mention here, this is a very important point. What is that? Microspore mother cell. Okay, what they mention here, microspore mother cell. Wait 1 minute. Microspore mother cell, right? This is the mother cell. Okay, ಇದಕ್ಕೂ ಮುಂಚೆ ನಾವು ಟೇಪ್ಟಮ್ ಸೆಲ್ ಬಗ್ಗೆ ಒಂದಿಷ್ಟು ಕಲಿಯೋಣ, ಏನು ಇದು ಅಂತ. ಸೊ ನಿಮಗೆ ಗೊತ್ತಿರೋ ಹಾಗೆ ಇದು ಬಂದು ಆಂಥರ್ದು ವಾಲ್ ಲೇಯರ್. ಸೊ ದೆರ್ ಆರ್ ಮೇನ್ಲಿ 4 wall layer. What are the 4 wall layer? Just recall them. First one is epidermis, second one is endothelium, third one is middle layer, and fourth one is most important. So I think in previous year also, before that year also, they asked the question based on the tapetum. Tapetum is very important concept. What is the function of the tapetum? You should remember, they are going to nourish the developing microspore. This is very important. Microspore is a pollen grain. Simple. Microspore, pollen grain. And you should remember what is the feature of the tapetum cell. What are the feature of the tapetum cell? They are large cell, and they are having dense cytoplasm. Dense cytoplasm is there. Then what is next? And they may have more than one nucleus. Multinucleate condition is there. Okay, multinucleate condition is there. If more than one nucleus is there, means definitely their expression is also more, right? They are going to produce more and more protein. That is correct. So this is the tapetum cell. What they mention here? Wait 1 minute. Yes, cells of the tapetum possess dense cytoplasm and generally have more than one nucleus. Definitely this assertion is correct. First read the assertion as a statement. This statement is correct. Then coming to the reason, the presence of more than one nucleus in the tapetum cell increase the efficiency of the nourishment. Definitely this is correct. Up to here no problem. Efficiency of the nourishing the developing microspore mother cell. This last line is not at all correct, because they are not nourishing any microspore mother cell. They are going to nourish the pollen grain, in the sense microspore. That's why this reason is wrong. Assertion is correct, but reason is wrong. Then no need to explain the relationship here. What is the answer here? A is true, R is false. This is the simple answer. Okay, easy, no problem at all. It's easy question. Then our last question. What is the last question? It's a very simple question. We can easily answer match the following question, because everything in the answer only, in the list only, we have to match that one, right? Here, match the list. First we'll match this one. Match the following, match the list 1 to list 2. Here, what is the question here? Scutellum. You know what is scutellum? Scutellum is nothing but a shield shaped. What is scutellum? Scutellum is the shield shaped what? Cotyledon in the monocot only, so that we can easily match with the cotyledon of the monocot seed, right? Then non-albuminous seed means, what is the non-albuminous seed here? Non-albuminous or I think you heard about X-albuminous, right? X-albuminous in the sense
the endosperm is completely consumed by the developing embryo, definitely this is dicot, in the sense groundnut. Okay, then epiblast, this is based on the diagram. You have to focus more on the epiblast concept because this is the concepts are not explained in our NCERT, but based on the image only they ask the question. This is nothing but rudimentary cotyledon, and perisperm is persistent nucleus. So A2B3 will match this one, A2B3. Definitely the answer is A2B3. This answer is correct. Before that I will show this diagram. So this is the monocot embryo, right? In monocot embryo, scutellum is the shield shaped cotyledon. They are present at one lateral side. Then another one is, they ask the question on this one. So this is nothing but, that monocot is advanced than the dicot. Okay, two cotyledon to one cotyledon. What happened? This is the one rudimentary one cotyledon is here, scutellum, but another cotyledon, they are the, what is that, remain or rudimentary cotyledon, they are called as epiblast. Okay, they ask the question on this one. Okay, yes, here this is the fifth and last question. Okay, this is all about our ನಮ್ಮ ಕಳೆದ ವರ್ಷದ ನೀಟ್ ಕ್ವಶನಲ್ಲಿ ಈ ಚಾಪ್ಟರಿಂದ ಕೇಳಿರುವಂಥ ಕ್ವಶನ್ಗಳು. ಐ ಹೋಪ್ ನಿಮಗೆ ಈ ಎಲ್ಲ ಕ್ವಶನ್ಗಳು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸಿಗ್ತೀನಿ ಮುಂದಿನ ಚಾಪ್ಟರ್ ಕ್ವಶನ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.